ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. 7ನೇ ತರಗತಿ ವಿಷಯ ಕನ್ನಡ ಸಂಕಲನಾತ್ಮಕ ಮೌಲ್ಯಮಾಪನ 2 ಎಸ್ಸೆ 2 ಮಾರ್ಚ್ 2025 ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ. ಮೊದಲನೇ ಪ್ರಶ್ನೆಗೆ ಉತ್ತರ ಕೊಟ್ಟೆ, ಎರಡನೇ ಪ್ರಶ್ನೆಗೆ ಉತ್ತರ ದೇವಕಿ, ಮೂರನೇ ಪ್ರಶ್ನೆಗೆ ಉತ್ತರ ಒಕ್ಕೊರಲ, ನಾಲ್ಕನೇ ಪ್ರಶ್ನೆಗೆ ಉತ್ತರ ಬಂಧುವಿಗ್ಲ, ಐದನೇ ಪ್ರಶ್ನೆಗೆ ಉತ್ತರ ಅರುಣ ಪ್ಲಸ್ ಉದಯ ಗುಣಸಂಧಿ, ಆರನೇ ಪ್ರಶ್ನೆಗೆ ಉತ್ತರ ಹರಣ, ಏಳನೇ ಪ್ರಶ್ನೆಗೆ ಉತ್ತರ ಕರ್ಮಧಾರಯ ಸಮಾಸ, ಎಂಟನೇ ಪ್ರಶ್ನೆಗೆ ಉತ್ತರ ಹಗಲು, ಒಂಬತ್ತನೇ ಪ್ರಶ್ನೆಗೆ ಉತ್ತರ ಕುಮಾರವ್ಯಾಸ, ಹತ್ತನೇ ಪ್ರಶ್ನೆಗೆ ಉತ್ತರ ಕೊಟ್ಟಿರೋ ಪದ್ಯ ಪೂರ್ಣಗೊಳಿಸು. ದನದ ಮದ್ದವು ರಾಜ್ಯ ಮದ್ದವು, ತನುಜ ಮದ್ದವು ಯುವತಿ ಮದ್ದವು, ಜನಿತವಾಗಿ ಕನಸಿನಲ್ಲಿ ಹಿಗ್ಗುತ್ತಿದ್ದನು. ನೆಕ್ಸ್ಟ್ ಸಂದರ್ಭ ಸಹಿತ ವಿವರಿಸಿ ಅಂತ 2 ಕ್ವಶನ್ಸ್ ಇದೆ. 2 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಟೋಟಲ್ 4 ಮಾರ್ಕ್ಸ್. ಹಾಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೇ ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಅಲ್ಲಿ ನಾವು ಡೈರೆಕ್ಟಾಗಿ ಆನ್ಸರ್ ಮಾಡಿದ್ದೀವಿ, ಬಟ್ ನೀವಲ್ಲಿ ಸೆಂಟೆನ್ಸ್ನ ಫುಲ್ ಬರೆದು ನೀವಲ್ಲಿ ಆನ್ಸರ್ನ ನೀವು ಮಾಡಬೇಕಾಗುತ್ತೆ. ಇದರಿಂದ ನಿಮಗೆ 3 ಮಾರ್ಕ್ಸ್ ಸಿಗಿದೆ. ಟೋಟಲ್ ಇಲ್ಲಿ 3 ಮಾರ್ಕ್ಸ್ ಕ್ವಶನ್. ಫಸ್ಟು, ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು. ಇದು ಬಿಲ್ಲ ಹಬ್ಬ ಒಂದು ಪಾಠದಿಂದ ಆರಿಸಲಾಗಿದೆ. ಈ ಥರ ನೀವು ಸಂದರ್ಭನ ಯಾವ ಪಾಠದಿಂದ ಆರಿಸಲಾಗಿ ಬರೆದು ಯಾರು ಯಾರಿಗೆ ಹೇಳಿದರು, ಯಾವ ಸಂದರ್ಭದಲ್ಲಿ ಇದನ್ನು ಬರಿಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಕೊಟ್ಟಿರೋ ಪ್ರಶ್ನೆಗಳು 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಒಂದು ಮೇನ್ ಇದೆ. ಇಲ್ಲಿ ಟೋಟಲ್ ನಿಮಗೆ 6 ಪ್ರಶ್ನೆಗಳಿದೆ. 6 ಪ್ರಶ್ನೆಗಳಿಂದ ನಿಮಗೆ 12 ಮಾರ್ಕ್ಸ್ ಸಿಗುತ್ತೆ. ಈಚ್ ಕ್ಯಾರೀಸ್ 2 ಮಾರ್ಕ್ಸ್. ಪ್ರತಿಯೊಂದು ಪ್ರಶ್ನೆಯೂ ಕೂಡ 2 ಮಾರ್ಕ್ಸ್ ಇರುತ್ತೆ. 16ನೇ ಪ್ರಶ್ನೆಗೆ ಉತ್ತರ 17, 18, 19, 20, 21 ಟೋಟಲ್ ನಿಮಗೆ 6 ಪ್ರಶ್ನೆ ಇದೆ. ಇಲ್ಲೂ ಕೂಡ ನಿಮಗೆ ಯಾವುದೇ ಥರ ಚಾಯ್ಸಸ್ ಕೂಡ ಇರಲ್ಲ. ಈ ಒಂದು ಮೇನ್ನ ಬರೀಬೇಕಾದ್ರೆ ನೀವು 2ರಿಂದ 3 ವಾಕ್ಯಗಳಲ್ಲಿ ನೀವಲ್ಲಿ ಉತ್ತರವನ್ನು ಮಾಡಬೇಕಾಗುತ್ತೆ. 16ನೇ ಪ್ರಶ್ನೆಗೆ ಉತ್ತರ ನೋಡಿ, ಮಳೆ ಬರುವುದಿಲ್ಲ, ನೆರಳು ಗಾಳಿ ಆಹಾರಕ್ಕೆ ಸಂಚಾರ ಬರುತ್ತದೆ. 2 ಪಾಯಿಂಟ್ಸಿಂದ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ಜಾಗತಿಕ ತಾಪಮಾನ ಹೆಚ್ಚಾಗುತ್ತದೆ, ವಾಯುಮಾಲಿನ್ಯ ಉಂಟಾಗುತ್ತದೆ. ಇವೆರಡು 2 ಪಾಯಿಂಟ್ಸ್ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಉಪಕಾರಿ. ರೈತರು ಬೆಳೆಯುವ ಹೊಲದ ಗಿಡದ ರಸ ಹೀರಿ ಬದುಕುವ ತಿಗಣೆ ಹಾಗೂ ಜಿಗಿ ಹುಳುಗಳನ್ನು ಹಿಡಿತಂದು ಸಾಕುವುದು, ಚಗಳಿ ಇರುವೆಗಳು ಲಕ್ಷಾಂತರ ಕೀಟಗಳನ್ನು ಹಿಡಿದು ಕೊಂದ ರೈತರಿಗೆ ಸಹಾಯ ಮಾಡುತ್ತದೆ. ಇದೇ ಥರ 17, 18, 19, 20, 21 ಕೂಡ ಅಲ್ಲಿ ಆನ್ಸರ್ ಇದೆ. ನೆಕ್ಸ್ಟ್ ನೋಡಿ, ಕೊಟ್ಟಿರುವ ಕವಿಗಳ ಕಾಲ, ಸ್ಥಳ ಹಾಗೂ ಕೃತಿ ಬಗ್ಗೆ ಬರೆಯಿರಿ. ಇಲ್ಲಿ ಕುಮಾರವ್ಯಾಸ ಅನ್ನೋ ಕವಿ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಒಂದೇ ಒಂದು ಕವಿಯ ಹೆಸರನ್ನು ಕೊಟ್ಟಿರ್ತಾರೆ. ಇದಕ್ಕೆ 2 ಮಾರ್ಕ್ಸ್ ಇರುತ್ತೆ. ನೀವು ಅವರ ಕಾಲ ಬರೀಬೇಕಾಗುತ್ತೆ, ಹಾಗೆ ಸ್ಥಳ ಹಾಗೆ ಕೃತಿಗಳನ್ನು ಕೂಡ ನೀವಿಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಮೇನಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ 3ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ. 3 to 4 ಸೆಂಟೆನ್ಸ್ ಅಂದರೆ ನೀವಿಲ್ಲಿ ಲಾಂಗ್ ಆನ್ಸರ್ಸ್ನ ನೀವಿಲ್ಲಿ ಬರೀಬೇಕಾಗುತ್ತೆ. 23ನೇ ಪ್ರಶ್ನೆಗಳು ಚಗಳಿ ಇರುವೆ ಆ ಒಂದು ಪಾಠದಿಂದ ಕೇಳಿದ್ದಾರೆ. ಇನ್ನೊಂದು 24 ಹಚ್ಚೆವು ಕನ್ನಡ ದೀಪ. ಈ ಒಂದು ಕವಿತೆಯಲ್ಲಿ ನೀವು ಮೆಚ್ಚುವ ಸಾಲುಗಳು ಯಾವುದು, ನಿಮಗೆ ಇಷ್ಟವಾದ ಸಾಲುಗಳನ್ನ ನೀವು ಬರೀಬೇಕು. ಅದಾದಮೇಲೆ ಯಾಕೆ ಒಂದು ರೀಸನ್ನು ಕೂಡ ನೀವಲ್ಲಿ ಬರೀಬೇಕಾಗುತ್ತೆ. ಇದಕ್ಕೂ ಕೂಡ 4 ಮಾರ್ಕ್ಸ್ ಇರುತ್ತೆ. ಟೋಟಲ್ ನಿಮಗೆ ಇಲ್ಲಿ 8 ಮಾರ್ಕ್ಸ್ ಸಿಗುತ್ತೆ. ಸೊ ಈಚ್ ಕ್ಯಾರೀಸ್ 4 ಮಾರ್ಕ್ಸ್. ಇಲ್ಲಿ ಕೂಡ ನಿಮಗೆ ಯಾವುದೇ ಕೂಡ ಆಪ್ಷನ್ ನಿಮಗೆ ಇರಲ್ಲ. ಪ್ರತಿಯೊಂದು ಕ್ವಶನ್ ನಿಮಗೆ ಆನ್ಸರ್ನ ಮಾಡಬೇಕಾಗುತ್ತೆ. ಒಂದು ಪೊಯಮಲ್ಲಿ ಕೇಳಿರ್ತಾರೆ ಒಂದು ಕ್ವಶನ್, ಇನ್ನೊಂದು ಕ್ವಶನ್ ನಿಮಗೆ ಪಾಠದಲ್ಲಿ ಗದ್ಯ ಭಾಗದಲ್ಲಿ ಕೇಳಿರ್ತಾರೆ. ನೀವು ಪೊಯಮ್ ಕ್ವಶನ್ ಆನ್ಸರು ಗದ್ಯ ಭಾಗದ ಕ್ವಶನ್ ಆನ್ಸರ್ನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ.